ಸೊ ನೀವು ಇಲ್ಲಿವರೆಗೂ ನೋಡಿದ್ರಿ ಮಂಡ್ಯ ಐದನ ಗೆಳೆಯ ಕೂಡ ನಿಮಗೆ ಅವರು, ಹಾಗಾಗಿ ನಿಮ್ಮ ಅಭಿಪ್ರಾಯ ಮಂಡ್ಯ ಐದನ ಬಗ್ಗೆ? ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ, ವೇದಿಕೆಯ ಅಲಂಕರಿಸಿರುವ ಗಣ್ಯರಿಗೆ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಸ್ವಲ್ಪ ತಡವಾಗಿ ಬಂದಿದ್ದೀನಿ. ಸಾಕಷ್ಟು ಇಂಟರ್ವ್ಯೂಗಳು ನಡೀತಾ ಇದೆ. ಹಾಗಾಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಿದೆ, ಹಾಗಾಗಿ ಲೇಟ್ ಆಗಿದೆ. ಸೊ ಮಂಡ್ಯ ಐದ ಸಿನಿಮಾದ ಟ್ರೈಲರ್ ನೋಡಿದೆ. ನಾನು ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ಅಟೆಂಡ್ ಮಾಡ್ತಿರುವಂತ ಇವೆಂಟ್ ಇದು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್. ಟ್ರೈಲರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಫಸ್ಟ್ ಟ್ರೈಲರ್ ಓಪನ್ ಆದ ತಕ್ಷಣ ನೀವೊಂದು ಮಾಸ್ ಡೈಲಾಗ್ ಹೇಳ್ತೀರಾ, ಸಖತ್ತಾಗಿದೆ. ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗುವಂತ ಎಲ್ಲ ಲಕ್ಷಣಗಳು ಇದೆ. ಅಂಡ್ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಸಾಕಷ್ಟು ಸೆಂಟಿಮೆಂಟ್ ಸೀನ್ಸ್ ಕೂಡ ಇದೆ ಅಂತ ಅನ್ಸುತ್ತೆ. ಅಂಡ್ ಒಂದು ಸ್ಮಾಲ್ ಟ್ರೈಲರ್ ಅಲ್ಲೇ ಸಿನಿಮಾಲಿ ಒಂದು ಒಳ್ಳೆ ಕತೆ ಇದೆ ಅಂತ ಅನ್ಸುತ್ತೆ. ಥ್ರಿಲ್ಲರ್ ಮಂಜು ಸರ್ ಚಿಕ್ಕ ವಯಸ್ಸಿಂದನೂ ಸರ್ ನಿಮ್ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು. ಮಾಸ್ ಸಿನಿಮಾ ಅವಾಗ್ಲೇ ಮಾಡಿದೀರಾ. ನಮ್ಮ ಆಸೆ, ನಮ್ಮ ಕನಸು ನಿಮ್ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ. ಸೊ ಒಳ್ಳೆ ಟ್ರೈಲರ್ ಮೂಡ್ ಬಂದಿದೆ. ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟರ್ಗೆ. ಸರ್ ನಿಮ್ಗೆ ನಿಮ್ಮ 5ನೇ ಸಿನಿಮಾ ಅಂತ ಹೇಳಿದ್ರು, ಆಲ್ ದಿ ಬೆಸ್ಟ್ ಸರ್. ಸಿನಿಮಾ ಮಾಡಬೇಕು ಅಂತ ಮುಂದೆ ಬರೋದೇ ಕಷ್ಟ, ನೀವು ಮುಂದೆ ಬಂದಿದ್ದೀರಾ. 5 ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದೀರಾ. ಇದು ನಿಮ್ಮ 5ನೇ ಸಿನಿಮಾ. ನಿಮ್ಮ ಇನ್ನು 10 ಸಿನಿಮಾ ಮಾಡೋ ಹಾಗಾಗ್ಲಿ. ನಮ್ಮಂತ ಹೊಸ ಕಲಾವಿದರಿಗೆ, ನಿಮ್ಮಗನು ಕಲಾವಿದ, ನಾನು ಕೂಡ ಹೀರೋ ಆಗ್ಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದಿರೋದು. ಸೊ ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ. ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ. ಸೊ ಆಲ್ ದಿ ಬೆಸ್ಟ್ ಸರ್, ನಿಮಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.